ಎಲ್ಲರಿಗೂ ನಮಸ್ತೆ. In this video, we are going to discuss about the SSLC ಸಮಾಜ ವಿಜ್ಞಾನದಲ್ಲಿ ನಿಮಗೆ ಮ್ಯಾಪ್ ಅಲ್ಲಿ ಔಟ್ ಆಫ್ ಮಾರ್ಕ್ಸ್ ಬರಲೇಬೇಕು. 5 ಔಟ್ ಆಫ್ 5 ಕಂಪ್ಲೀಟ್ ಇಡೀ ಚಾಪ್ಟರ್ ಅಲ್ಲಿ ಯಾವ್ಯಾವ ಮ್ಯಾಪ್ ಪಾರ್ಟ್ಸ್ ಗಳನ್ನ ಕೇಳ್ತಾರೆ, ಪ್ಲೇಸಸ್ ಗಳನ್ನ ಕೇಳ್ತಾರೆ, ಅಥವಾ ಯಾವ್ಯಾವ ರೀಜನ್ ಗಳನ್ನ ಝೋನ್ ಗಳನ್ನ ಕೇಳ್ತಾರೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಈ ವಿಡಿಯೋನ ನೀವು ನೋಡಿದ್ರೆ ಡೆಫಿನೆಟ್ಲಿ ಮ್ಯಾಪ್ ಅಲ್ಲಿ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರೋದು ಖಂಡಿತ. ಸೊ ಇದರಲ್ಲಿ ಈಗ ನಿಮ್ಗೆ ಏನ್ ಕೊಟ್ಟಿದ್ದೇನೆ, ಫಸ್ಟ್ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ನೋಡಿ. ಈ ಪಾಯಿಂಟ್ ಇದೆಯಲ್ಲ, ದಿಸ್ ಪಾಯಿಂಟ್ ದಿಸ್ ಇಸ್ ಇಂದಿರಾ ಕೋಲ್. ಓಕೆ, ದಿಸ್ ಇಸ್ ಇಂದಿರಾ ಕೋಲು. ಸೊ ನೋಡಿ 82 ಅಂಡ್ ಆಫ್ ಪೂರ್ವ ರೇಖಾಂಶ, 82.5 ಪೂರ್ವ ರೇಖಾಂಶ. ಅಕಸ್ಮಾತ್ ನಿಮಗೆ ಯಾವ್ದಾದ್ರು ರಾಜ್ಯಗಳ ಮೇಲೆ ಹೋಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಉಮಾ.com ಅಂತ ನೆನಪಿಕೊಳ್ಳಿ. ಉಮಾ.com. ಯಾರು ಈ ಉಮಾ.com ಯಾರಪ್ಪ ಅಂದ್ರೆ, ಅಂದ್ರೆ ಉತ್ತರ ಪ್ರದೇಶ, ಈ ಎಂ ಅಂದ್ರೆ ಮಧ್ಯಪ್ರದೇಶ, ಎ ಅಂದ್ರೆ ಆಂಧ್ರ, ಸಿ ಅಂದ್ರೆ ಛತ್ತೀಸ್ಗಢ, ಓ ಅಂದ್ರೆ ಒರಿಸ್ಸಾ. ಈ 5 ರಾಜ್ಯ ನೋಡಿ. ಈ 5 ರಾಜ್ಯದಲ್ಲಿ ಈ 82.5 ಪೂರ್ವ ರೇಖಾಂಶ ಹೋಗುತ್ತೆ. ಅದರಿಂದ ಏನ್ ಯೂಸು, ನಮ್ಮ ಟೈಮ್ ಝೋನ್ ನೋಡಿ. 23.5 ಕರ್ಕಾಟಕ ಸಂಕ್ರಾಂತಿ ವೃತ್ತ ನಮ್ಮ ಗುಜರಾತ್ ಇಂದ ಮಿಜೋರಾಂವರೆಗೂ ಹೋಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ ಡೆಲ್ಲಿ, ಇಲ್ಲಿದೆ ಡೆಲ್ಲಿ. ನೀವು ಮಾರ್ಕ್ ಮಾಡೋದ್ರಲ್ಲಿ ನೋಡ್ಕೋಬೇಕು, ನೀವು ಮಾರ್ಕ್ ಮಾಡೋದೇ ಇಂಪಾರ್ಟೆಂಟು ನೋಡಿ. ಈ ಕಡೆ ಬಂಗಾಳ ಕೊಲ್ಲಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಪಾಕ್ ಸ್ಟ್ರೈಟ್ ನೋಡಿ. ಪಾಕ್ ಸ್ಟ್ರೈಟ್ ಇಲ್ಲಿ ಬರುತ್ತೆ, ಇಲ್ಲಿ ಇದು ಶ್ರೀಲಂಕಾ ಬರುತ್ತಲ್ಲ ಅದ್ರ ಬಗ್ಗೆ ಇಲ್ಲಿ ಪಾಕ್ ಸ್ಟ್ರೈಟ್, ಮನ್ನಾರ್ ಕಾರಿ, ಮತ್ತೆ ಕನ್ಯಾಕುಮಾರಿ ರೆಡ್ ಎಂಡ್, ಇಲ್ಲಿ ಲಕ್ಷದ್ವೀಪ, ಅರಬ್ಬಿ ಸಮುದ್ರ. ಸೊ ಇದು ಇಲ್ಲಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಇಂದಿರಾ ಪಾಯಿಂಟ್, ಲಾಸ್ಟ್ ಎಂಡಿಂಗ್ ಇಂದಿರಾ ಪಾಯಿಂಟ್, ಪಿಂಗ್ಲಿಯನ್ ಪಾಯಿಂಟ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಲ್ಯಾಟಿಟ್ಯೂಡ್ ಭಾರತದ ಅತ್ಯಂತ ಎತ್ತರದ ತುದಿ ನೋಡಿ. ಭಾರತದ ಉತ್ತರ ತುದಿ ಯಾವುದು, ಇಂದಿರಾ ಕೋಲ್. ಭಾರತದ ಮಧ್ಯ ರೇಖೆ ಅಥವಾ ಭಾರತದ ಆದರ್ಶ ಕಾಲಮಾನ ರೇಖೆ ಯಾವುದು, 82.5 ಪೂರ್ವ ರೇಖಾಂಶ. ಸೊ ಇಲ್ಲಿ ಭಾರತದ ರಾಜಧಾನಿ ನಮ್ಗೆ ಗೊತ್ತು, ರಾಷ್ಟ್ರದ ರಾಜಧಾನಿ ದೆಹಲಿ, ಅದ್ರಲ್ಲಿ ಬರುತ್ತೆ, ಈ ಪಾಯಿಂಟ್ ಬರುತ್ತೆ. ಸೊ ನೆಕ್ಸ್ಟ್ ಭೂಭಾಗದಲ್ಲಿ ಹಾಯ್ದು ಹೋಗುವಂತಹ ಅಕ್ಷಾಂಶ, ಭಾರತ ಭೂಮಧ್ಯ ರೇಖೆಯಲ್ಲಿ ಹಾದು ಹೋಗೋದು, ದಟ್ ಈಸ್ 23.5 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ನೆಕ್ಸ್ಟ್ ದಟ್ ಈಸ್ ನೋಡಿ, ಬಂಗಾಳ ಕೊಲ್ಲಿಯಲ್ಲಿ ದ್ವೀಪ ಸಮುದ್ರ, ಅಂಡಮಾನ್ ನಿಕೋಬಾರ್. ಮತ್ತೆ ಅತ್ಯಂತ ದಕ್ಷಿಣ ಅಕ್ಷಾಂಶ, ಭಾರತದ ಅತ್ಯಂತ ದಕ್ಷಿಣ ತುದಿ ಇದು ಯಾವುದು, ಇಂದಿರಾ ಪಾಯಿಂಟ್. ಇದು ಭಾರತದ ಭೂಶಿರ ಅಂದ್ರೆ ಭಾರತದ ತುದಿ ನೋಡಿ. ಆ ಲಕ್ಷದ್ವೀಪ, ಅವಳ ದ್ವೀಪಗಳು, ಅರಬ್ಬಿ ಸಮುದ್ರ ಇವೆಲ್ಲ ಇಲ್ಲಿ ಬರ್ತದೆ. ಇದು ಸ್ವಲ್ಪ ಕಮ್ಯುನಿಟ್ ನೋಡ್ಕೊಳ್ಳಿ ಆಯ್ತಾ, ಯಾವ ಪಾಯಿಂಟ್ ಬರುತ್ತೆ ಅಂತ ಅವಾಗ ನೋಡ್ತೀರಿ. ನೆಕ್ಸ್ಟ್ ಮೌಂಟೇನ್ಸ್ ಮತ್ತೆ ಪೀಕ್ಸ್, ಇಂಡಿಯಾದಲ್ಲಿ ಇರುವಂತಹ ಯಾವ್ಯಾವ ಮೌಂಟೇನ್ಸ್ ಮತ್ತೆ ಪೀಕ್ಸ್. ನಮ್ಮ ಇಂಡಿಯಾದಲ್ಲಿ ಇರೋದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು, ಗಾಡ್ವಿನ್ ಆಸ್ಟಿನ್, K2 ಅಂತ ಕರೀತಾರೆ. ಗಾಡ್ವಿನ್ ಆಸ್ಟಿನ್ ಅಂತ K2 ನೋಡಿ, ಇಲ್ಲಿ ಬರುತ್ತೆ ಅದು K2. ಕಾರಾಕೋರಂ ಶ್ರೇಣಿ ಅಂತ ಬರುತ್ತಲ್ಲ, ಅಲ್ಲಿ ಬರುತ್ತದೆ. ಮೌಂಟ್ ಎವರೆಸ್ಟ್ ನೇಪಾಳ ಮತ್ತೆ ಟಿಬೆಟ್ ಮಧ್ಯೆ ಬರ್ತದೆ. ಸೊ ನೆಕ್ಸ್ಟ್ ಅರಾವಳಿ ಸರಣಿ ಅಥವಾ ಅರಾವಳಿ ಶ್ರೇಣಿ ಅಂತ ಕರೀತಾರೆ ನೋಡಿ, ಅದು ಇಲ್ಲಿ ಈ ಪ್ಲೇಸ್ ಬರುತ್ತೆ, ಅರಾವಳಿ ಶ್ರೇಣಿ. ಮತ್ತೆ ಮಾಳ್ವ ಪ್ರಸ್ಥಭೂಮಿ, ಈ ವಿಂಧ್ಯ ಸರವಳಿ ಮತ್ತೆ ಅರಾವಳಿ ಎರಡು ಮಧ್ಯೆ ಮಾಳ್ವ. ಛೋಟಾ ನಾಗಪುರ ಪ್ರಸ್ಥಭೂಮಿ ಇಲ್ಲಿ ಬರ್ತದೆ. ನೆಕ್ಸ್ಟ್ ವಿಂಧ್ಯ ನೋಡಿ, ಇಲ್ಲಿ ಬರುತ್ತೆ ವಿಂಧ್ಯ ಪ್ರಸ್ಥಭೂಮಿ. ಒಂದ್ ಸೆಕೆಂಡ್, ವಿಂಧ್ಯ ಸಾತ್ಪುರ್ ನೋಡಿ, ಸಾತ್ಪುರ್ ಇಲ್ಲಿ ಶಾಸ್ಪುರ್ ಶ್ರೇಣಿ, ಇದು ಸಾತ್ಪುರ್ ಶ್ರೇಣಿ, ಇದು ವಿಂಧ್ಯ ಶ್ರೇಣಿ, ಮೇಲ್ಗಡೆ ಅರಾವಳಿ. ಸೊ ಇಲ್ಲಿ ಮಹೇಂದ್ರಗಿರಿ ನೋಡಿ, ವೆರಿ ಇಂಪಾರ್ಟೆಂಟ್. ಇದ್ರ ಕಡೆ ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಬೆಟ್ಟಗಳು ಬರ್ತವೆ ನೋಡಿ. ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟ ಯಾವುದು, ನೀಲಗಿರಿ ಬೆಟ್ಟ ಇದು ದಕ್ಷಿಣಕ್ಕೆ. ಮತ್ತೆ ಅದರಲ್ಲಿ ಅಣ್ಣಾಮಲೈ ಅತಿ ಎತ್ತರದ್ದು, ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ, ದಟ್ ಇಸ್ ಅಣ್ಣಾಮಲೈ ಮುಂಡಿ. ಮತ್ತೆ ಕನ್ಯಾಕುಮಾರಿ ಲೆಡ್. ಪೂರ್ವ ಘಟ್ಟಗಳು, ಈ ಪೂರ್ವ ಘಟ್ಟಗಳಲ್ಲಿ ಅತಿ ನೋಡಿ, ಇದು ಆರ್ಮಕೊಂಡು ಒಡಿಸ್ಸಾದ ಬರ್ತದೆ. ಮಹೇಂದ್ರಗಿರಿ ಇದು ಒಡಿಸ್ಸಾ. ಆರ್ಮಕೊಂಡ ಮತ್ತೆ ಮಹೇಂದ್ರಗಿರಿ ಇಲ್ಲಿ ಬರ್ತದೆ, ಈ ಪ್ಲೇಸ್ ಅಲ್ಲಿ ಬರ್ತದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಿ ಮೂವ್ ಅದರ್ ಸೈಡ್. ನೆಕ್ಸ್ಟ್ ಭಾರತದ ಎತ್ತರ ಶಿಖರ ಯಾವ್ದಪ್ಪ, ನಾನು ಆಗಲೇ ಹೇಳಿದೆ K2. ಪ್ರಪಂಚದ ಎತ್ತರ ಶಿಖರ ಮೌಂಟ್ ಎವರೆಸ್ಟ್ ಅದು ಬರುತ್ತೆ. ನೆಕ್ಸ್ಟ್ ಪೂರ್ವ ಘಟ್ಟಗಳಲ್ಲಿ ಎತ್ತರ ಶಿಖರ ಯಾವುದು, ದಟ್ ಈಸ್ ಯಾವುದು, ಆರಂಕೊಂಡ. ದಕ್ಷಿಣ ಭಾರತದ ಅತ್ಯಂತ
ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಪ್ರದೇಶ ಯಾವ್ದಪ್ಪ ಅಂದ್ರೆ ದಟ್ ಈಸ್ ನಮ್ಮ ಅನೈಮುಡಿ. ಭಾರತದ ದಕ್ಷಿಣ ಭೂಶಿರ ಯಾವುದು ಕನ್ಯಾಕುಮಾರಿ. ಆಯ್ತಾ. ನೆಕ್ಸ್ಟ್ ಕೋಸ್ಟಲ್ ಪ್ಲೇನ್ಸ್. ಕೋಸ್ಟಲ್ ಅಂದ್ರೆ ಕರಾವಳಿ ತೀರಗಳು. ಕರಾವಳಿ ತೀರ ಯಾವುದು? ನಮ್ಮ ಪಶ್ಚಿಮ ಕರಾವಳಿ, ಇದು ನಮ್ಮ ಪೂರ್ವ ಕರಾವಳಿ. ಕರೆಕ್ಟಾ? ನೋಡಿ ಇದರಲ್ಲಿ ಏನೇನು ಕೇಳಿದರೆ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಕೋಸ್ಟಲ್ ಡಿವಿಷನ್ ಮಾಡಿದ್ರಿ. ಒಂದು ಅದರಲ್ಲಿ ನೋಡಿ ಇದು ಗುಜರಾತ್ ತೀರ, ನೋಡಿ ಗುಜರಾತ್ ತೀರ, ಕೊಂಕಣ ತೀರ, ಕೆನರಾ ತೀರ, ಕರ್ನಾಟಕ ತೀರ, ಮಲಬಾರ್ ತೀರ, ಈ ಕಡೆ ಕೋರಮಂಡಲ ತೀರ, ಇದು ಉತ್ಕಲ ತೀರ. ಇವು ಇಂಪಾರ್ಟೆಂಟ್. ಗುಜರಾತ್ ತೀರ, ಕೊಂಕಣ ತೀರ, ಕರ್ನಾಟಕ ತೀರ, ಕೆನರಾ ತೀರ ಅಥವಾ ಮಲಬಾರ್ ತೀರ, ಕೋರಮಂಡಲ ತೀರ ಅಂಡ್ ಉತ್ಕಲ ತೀರ, ಇವು ಇಂಪಾರ್ಟೆಂಟ್ ಇವು. ನೆಕ್ಸ್ಟ್ ಇಂಡಿಯನ್ ಕ್ಲೈಮೇಟ್ಸ್. ಯಾವ್ಯಾವ ಕ್ಲೈಮೇಟ್ ಇದೆ ಇಂಡಿಯಾದಲ್ಲಿ ನೋಡಪ್ಪ. ರಾಜಸ್ಥಾನದ ಗಂಗಾನಗರ ರಾಜಸ್ಥಾನದ ಗಂಗಾನಗರ ಅತಿ ಉಷ್ಣಾಂಶವನ್ನು ಹೊಂದಿದೆ. ಉಷ್ಣ ಜಾಸ್ತಿ ಉಷ್ಣ ಹೊಂದಿದೆ ಯಾವುದು? ಗಂಗಾನಗರ. ರೋಹಿಲಿ ಕಡಿಮೆ ಮಳೆ. ಥಾರ್ ಮರುಭೂಮಿ ನಿಮ್ಗೆ ಗೊತ್ತು ನೋಡಿ, ಇಲ್ಲಿ ಗಂಗಾನಗರ ಇಲ್ಲಿ ಬರುತ್ತೆ, ರೋಹಿಲಿ ಇಲ್ಲಿ ಬರುತ್ತೆ, ರಾಜಸ್ಥಾನದಲ್ಲಿ ಬರುತ್ತೆ ಅಲ್ಲ, ಥಾರ್ ಮರುಭೂಮಿ ಅಲ್ಲಿ ಬರೋದು. ಸೊ ಮೌಸಿಗ್ರಾಮ್ ನಮಗೆಲ್ಲ ಗೊತ್ತು, ಮೌಸಿಗ್ರಾಮ್ ನೋಡಿ ಇಲ್ಲಿ ಬರುತ್ತೆ. ಮೌಸಿಗ್ರಾಮ್ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೆಳೆಯುತ್ತದೆ, ಮೌಸಿಗ್ರಾಮ್. ಸೊ ನೆಕ್ಸ್ಟ್ ಯಾವುದು? ಸೊ ಇಂಡಿಯನ್ ಕ್ಲೈಮೇಟ್. ಯಾವ ಕ್ಲೈಮೇಟ್ ಇಲ್ಲಿ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲೆಯಾಗುವ ಪ್ರದೇಶ ಯಾವುದು? ಗಂಗಾನಗರದ ಅತಿ ಹೆಚ್ಚು ಉಷ್ಣಾಂಶ ಜಾಸ್ತಿ ಆಗಿರುತ್ತೆ. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ರೋಹಿಲಿಯಲ್ಲಿ ಕಡಿಮೆ ಮಳೆ ಬೀಳುತ್ತೆ. ಅತಿ ಹೆಚ್ಚು ಮಳೆ ಬೀಳುವ ಭಾರತದಲ್ಲಿ ದಟ್ ಈಸ್ ಮೌಸಿಗ್ರಾಮ್. ಎಷ್ಟೇ ನೋಡಿ, ಏನ್ ಕಷ್ಟ ಇದೆ ಇದು. ಸೊ ಇದು ಈಸಿಯಾಗಿ ನೆನ್ಪಿಟ್ಕೋಬಹುದು ನೀವು, ಮೌಸಿಗ್ರಾಮ್. ನೆಕ್ಸ್ಟ್ ರಿವರ್ ವ್ಯಾಲೀಸ್ ಪ್ರಾಜೆಕ್ಟ್. ಯಾವ್ಯಾವ ವ್ಯಾಲಿ ಪ್ರಾಜೆಕ್ಟ್ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ ನೋಡಿ. ಫಸ್ಟ್ ಬಕ್ರಾನಗಲ್, ಇಲ್ಲಿ ಬಕ್ರಾನಗಲ್ ಹಿಮಾಚಲ ಪ್ರದೇಶದ ಹತ್ರ. ಇಲ್ಲಿ ನರ್ಮದಾ ಮಧ್ಯಪ್ರದೇಶದಿಂದ ನೋಡಿ. ಇಲ್ಲಿ ನೆಕ್ಸ್ಟ್ ಕೋಸಿ ಬಿಹಾರದಲ್ಲಿ ಬರುತ್ತೆ. ಇದು ನೇಪಾಳ ಮತ್ತೆ ನಮ್ಮ ಭಾರತರು ಇಬ್ರು ಜಂಟಿಯಾಗಿ ಮಾಡ್ತಾರೆ. ನೆಕ್ಸ್ಟ್ ದಾಮೋದರ. ನೆಕ್ಸ್ಟ್ ಹಿರಾಕೂಡ್ ಯಾವ್ದಕ್ಕಿದ್ರೆ ಮಹಾನದಿಗೆ ಮಾಡಿರೋದು. ನೆಕ್ಸ್ಟ್ ನಾಗಾರ್ಜುನ ನೋಡಿ, ಕೃಷ್ಣ ನದಿಗೆ, ಕೃಷ್ಣಾ ಮೇಲ್ದಂಡೆ ಯೋಜನೆ. ತುಂಗಭದ್ರಾ, ಇದು ಅದರ ಟ್ರಿಬ್ಯೂಟರೀಸ್. ತುಂಗಭದ್ರಾ ರಿವರು, ಕೃಷ್ಣಾ ರಿವರು, ನಾಗಾರ್ಜುನ ಸಾಗರ, ಇವು. ನೆಕ್ಸ್ಟ್ ನೋಡಿ, ಮಲ್ಟಿಪಲ್ ಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್. ನೋಡಿ, ಭಾರತದ ಏಷ್ಯಾದಲ್ಲಿ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ಬಕ್ರಾನಗಲ್. ಈಗ ನೋಡಿದ್ರು ಬಕ್ರಾನಗಲ್ ಬರುತ್ತಲ್ಲ, ಬಕ್ರಾನಗಲ್. ಸೊ ಅಂತಾರಾಷ್ಟ್ರೀಯ ಅಣೆಕಟ್ಟುಗಳಲ್ಲಿ ಭಾರತ ಮತ್ತು ನೇಪಾಳ ನೋಡಿ, ಇಲ್ಲಿ ನಾನು ಹೇಳಿದೆ ಕೋಸಿ ರಿವರ್ ಇದೆಯಲ್ಲ, ಈ ಕೋಸಿ ರಿವರ್ ಭಾರತ, ನೇಪಾಳ ಮತ್ತೆ ಭಾರತ ಮಧ್ಯೆ ನಡೆಯುವಂತಹ ಒಂದು ಜಂಟಿ ಕೋಸಿ ರಿವರ್ಗೆ. ನೋಡಿ, ಸ್ವತಂತ್ರ ಭಾರತ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಡಿಮೆ ಯೋಜನೆ ಯಾವುದು? ನಮ್ಮ ದಾಮೋದರ. ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಮಹದಾಯಿ ರಿವರ್ಗೆ. ಕರ್ನಾಟಕದ ದೊಡ್ಡ ಯೋಜನೆ ಯಾವುದು? ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ. ನೆಕ್ಸ್ಟ್ ಇಂಡಿಯನ್ ಡ್ಯಾಮ್ಸ್. ಯಾವ್ಯಾವ ಡ್ಯಾಮ್ ಇಲ್ಲಿ ಕಟ್ಟಾರೆ? ವೆರಿ ಇಂಪಾರ್ಟೆಂಟ್ ನೋಡಿ. ಗೋವಿಂದ ಸಾಗರನ ನಮ್ಮ ಇದು ಬಕ್ರಾನಗಲ್ ಇದೆಯಲ್ಲ, ಅಲ್ಲಿ ಕಟ್ಟಿದ್ದಾರೆ. ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ, ವೆರಿ ಇಂಪಾರ್ಟೆಂಟ್. ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಕೃಷ್ಣಾ ರಿವರ್ ನೋಡಿ. ಕೃಷ್ಣಾ ರಿವರ್ ಮಹಾರಾಷ್ಟ್ರದ ಮಹಾಬಲೇಶ್ವರ ಅಲ್ಲಿಂದ ಹತ್ಕೊಂಡು ಇಲ್ಲಿ ಹೋಗಿ ಸೇರುತ್ತೆ. ಕರೆಕ್ಟಾ? ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ಬಸವಸಾಗರ, ಇವೆರಡು ಕೃಷ್ಣಾ ನದಿ ಕಟ್ಟಿರುವಂಥದ್ದು ನೋಡಿ. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ಬಸವಸಾಗರ. ಸೊ ಇಲ್ಲಿ ಪಂಪಾಸಾಗರ ಅಂತ ಇದೆಯಲ್ಲ, ದಟ್ ಇಸ್ ಪಂಪಾಸಾಗರ ಫಾರ್ ತುಂಗಭದ್ರಾ ರಿವರ್ಗೆ ಪಂಪಾಸಾಗರ ಕಟ್ಟಿದೀವಿ. ಸೊ ಇವು ಮೇನ್. ಸೊ ನೆಕ್ಸ್ಟ್ ಇಂಡಿಯನ್ ರಿವರ್ಸ್. ಯಾವ್ಯಾವ ರಿವರ್ಸ್ ಇದೆ ಇಂಡಿಯನ್ ನೋಡಿ? ಕೋಸಿ ರಿವರ್ಸ್ ನಾನು ಹೇಳಿದೆ, ಕೋಸಿ ರಿವರು. ನೆಕ್ಸ್ಟ್ ದಾಮೋದರ ರಿವರು, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ ಅಂಡ್ ತಾಪಿ ಅಂಡ್ ನರ್ಮದಾ, ಇವೆಲ್ಲ ರಿವರ್ಸ್ ನಮ್ಮ ಇಂಡಿಯಾದಲ್ಲಿ ಬರುತ್ತೆ. ಇನ್ನು ಸುಮಾರು ಇದಾವೆ, ಬಟ್ ಇವು ನಿಮ್ಮ ಎಕ್ಸಾಮಿಗೆ ಮೇನ್ಸ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಿಯನ್ ರಿವರ್ಸ್. ಈಗ ಇಂಡಿಯನ್ ರಿವರ್ಸ್ ಯಾವ್ಯಾವ ರಿವರ್ ಏನೇನು ಹೆಸರಿದೆ ನೋಡಿ. ಬಿಹಾರದ ಕಂಡಿರುವ ನದಿ ಯಾವುದು? ಕೋಸಿ. ಪಶ್ಚಿಮ ಬಂಗಾಳದ ಕಂಡಿರುವ ನದಿ ಯಾವುದು? ದಾಮೋದರ. ಒಡಿಶಾದ ಕಂಡಿರುವ ನದಿ ಮಹಾನದಿ ಅಂತ ಕರಿತೀವಿ, ಮಹಾನದಿ. ನೆಕ್ಸ್ಟ್ ಪವರ್ ರಿಸೋರ್ಸಸ್. ಎಲ್ಲೆಲ್ಲಿ ಯಾವ್ಯಾವ ಪವರ್ ನಾವು ಹಾಕಿದೀವಿ ನೋಡಿ. ಬಾರಾಮರ್ ಎಲ್ಲಿ? ರಾಜಸ್ಥಾನದ ಹತ್ರ.
ಅಂಕಲೇಶ್ವರ ಇದು ಪೆಟ್ರೋಲು, ಬಾಂಬೆ ಹೈ ಪೆಟ್ರೋಲು, ಮತ್ತೆ ನಮ್ದು ಇದಟ್ಟಿ ಚಿನ್ನದ ಗಣಿ ಎಲ್ಲಿ ರಾಯಚೂರು, ಹೊಸಪೇಟೆ ನಮ್ಮ ವಿಜಯನಗರ, ಈಗ ಕೊಂಡೂರು, ಕೆಮ್ಮಣ್ಣಗುಂಡಿ ಚಿಕ್ಕಮಗಳೂರು, ಕುದುರೆಮುಖ ಇಲ್ಲಿ, ನೆಕ್ಸ್ಟ್ ಇಲ್ಲಿ ನಹರ್ ಕಟಿಯಾ, ಉಗ್ರಿಜನ್, ದಿಗ್ಬಾಯ್, ಮೋರನ್ನು, ಲಖೀಂಪುರ್ ಇವೆಲ್ಲ ನಮ್ಮ ಏನು ರಿಸೋರ್ಸಸ್. ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಬೇಕು, ಕಂಪಲ್ಸರಿ ಇದು ಎಕ್ಸಾಮಿಗೆ ಹೇಳ್ತಾನೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ. ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ನೋಡಿ, ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ನರೋರ ಎಲ್ಲಿ ಅಂದ್ರೆ ಉತ್ತರ ಪ್ರದೇಶ. ರಾಣಾ ಪ್ರತಾಪ ಸಾಗರ ದಟ್ ಇಸ್ ರಾಜಸ್ಥಾನ. ಸೊ ನೆಕ್ಸ್ಟ್ ತಾರಾಪುರ ಮಹಾರಾಷ್ಟ್ರ, ಕೈಗಾ ಕರ್ನಾಟಕ, ಕಲ್ಪಕಮ್ಮು ತಮಿಳುನಾಡು. ಸೊ ಇವು ಇಷ್ಟು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಿಯನ್ ಪೋರ್ಟ್ ಅಂದ್ರೇನು? ಬಂದರುಗಳು, ಭಾರತದ ಬಂದರುಗಳು. ಯಾವ ಬಂದರುಗಳಿದೆ ನೋಡಿ, ಇಲ್ಲಿ ಗುಜರಾತ್ನ ಕಾಂಡ್ಲಾ, ಮುಂಬೈ ಬಂದರು, ನವಶೈವ ಬಂದರು ಮುಂಬೈಲಿ ಬರೋದು, ಮರ್ಮಗೋವಾ ಬಂದರು ಗೋವಾ, ಮಂಗಳೂರು ನಮ್ಮ ಕರ್ನಾಟಕದ್ದು, ಕೊಚ್ಚಿ ಕೇರಳ, ತೂತುಕುಡಿ ಮತ್ತೆ ಚೆನ್ನೈ ಇವು ತಮಿಳುನಾಡಲ್ಲಿ, ವಿಶಾಖಪಟ್ಟಣ ಒಡಿಶಾ ಆಂಧ್ರ ಪ್ರದೇಶ, ಪಾರದೀಪ ಮತ್ತೆ ಹಾಲ್ದಿಯಾ ಕೋಲ್ಕತ್ತಾ ಇವೆಲ್ಲ ಈ ಸೈಡ್ ಬರೋಂಥದ್ದು. ನೆಕ್ಸ್ಟ್ we are move on to another map is next is ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಮ್ಮ ಇಂಡಿಯಾದಲ್ಲಿ ಯಾವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅಂದ್ರೆ, ಒಂದು ಅಮೃತ್ಸರ್ ಪಂಜಾಬ್ ಅಲ್ಲಿದೆ, ದೆಹಲಿ, ಗೌಹಟಿ ಅಸ್ಸಾಮು, ಕೋಲ್ಕತ್ತಾ, ಅಹಮದಾಬಾದ್ ನೋಡಿ, ಅಹಮದಾಬಾದ್ ಅಲ್ಲಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮುಂಬೈ ಇದೆ, ಹೈದರಾಬಾದ್ ಇದೆ, ಪಣಜಿ, ಬೆಂಗಳೂರು, ಚೆನ್ನೈ ಇವೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದೇ ತಿರುವನಂತಪುರ, ಇದು ತಿರುವನಂತಪುರ ಕೇರಳದ ತಿರುವನಂತಪುರದಲ್ಲಿ, ಇವೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೆಕ್ಸ್ಟ್ ಪೋರ್ಟ್, ಯಾವ್ಯಾವ ಪೋರ್ಟ್ ಇದೆ? ಮೈನ್ ಪೋರ್ಟ್ಸ್ಗಳು ನಿಮಗೆ ಚಹಾದ ಬಂದರು, ಚಹಾನ ಲಿಫ್ಟ್ ಮಾಡೋದು ಅದು ನಮ್ಮ ಕೋಲ್ಕತ್ತಾ. ಭಾರತದ ಹೆಬ್ಬಾಗಿಲು ಮುಂಬೈ. ನೆಕ್ಸ್ಟ್ we move on to another slide. ಏರ್ಪೋರ್ಟ್ಸ್, ನಮ್ಮ ಇಂಡಿಯಾದಲ್ಲಿ ಯಾವ ಏರ್ಪೋರ್ಟ್ ಇದೆ ನೋಡಿ, ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ದೆಹಲಿಯಲ್ಲಿ ಇದೆ. ಸುಭಾಷ್ ಚಂದ್ರ ಏರ್ಪೋರ್ಟ್ ಇಲ್ಲಿದೆ, ಕೋಲ್ಕತ್ತಾದಲ್ಲಿದೆ. ನೆಕ್ಸ್ಟ್ ಸಹಾರಾ ಅಂಡ್ ಸಾತ್ರೋಕ್ರೋಜಾ ವಿಮಾನ ನಿಲ್ದಾಣ ದಟ್ ಈಸ್ ನಮ್ಮ ಮಹಾರಾಷ್ಟ್ರದಲ್ಲಿದೆ. ನಾಡಪ್ರಭು ಕೆಂಪೇಗೌಡ ನಮ್ಮ ಬೆಂಗಳೂರು. ಅಣ್ಣಾ ಅಥವಾ ಮೀನಾಬಾಕು ವಿಮಾನ ನಿಲ್ದಾಣ ಅದು ನಮ್ಮ ಇದು ತಮಿಳುನಾಡಲ್ಲಿದೆ, ಮೀನಾಬಾಕು. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಝೋನ್, ಯಾವ್ದು ಇಂಡಸ್ಟ್ರಿಯಲ್ ಝೋನ್ ಇದೆ ಅಂದ್ರೆ ಫರೀದಾಬಾದ್ ನೋಡಿ, ಫರೀದಾಬಾದ್ ಇಲ್ಲಿ ಬರುತ್ತೆ, ಕಾನ್ಪುರ್, ಬೊಕಾರೋ ಮತ್ತೆ ದುರ್ಗಾಪುರ, ಕೋಲ್ಕತ್ತಾ. ನೆಕ್ಸ್ಟ್ ಜೇಮ್ಶೆಡ್, ರೂರ್ಕೆಲ್ಲಾ, ಬಿಲಾಯಿ, ಇಂದೋರು, ಸೂರತ್ತು, ಮುಂಬೈ ನೋಡಿ, ಮುಂಬೈ, ವಿಶಾಖಪಟ್ಟಣ ನೋಡಿ, ವಿಶಾಖಪಟ್ಟಣ, ಭದ್ರಾವತಿ, ದಾವಣಗೆರೆ, ಕರ್ನಾಟಕ ಮ್ಯಾಜಿಸ್ಟ್ರೇಟ್ ಅಂತ ಕರೀತಾರಲ್ಲ ಅದು, ಬೆಂಗಳೂರು, ಮತ್ತೆ ಸೇಲಮ್ಮು, ಕೊಯಮತ್ತೂರು ಇವೆಲ್ಲ ಇಲ್ಲಿ ಬರ್ತದೆ. ಸೊ ಇವೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಝೋನ್ ಭಾರತದ ಮ್ಯಾಜಿಸ್ಟ್ರೇಟ್ ಅಂತ ನಾವು, ಅಥವಾ ಕಾಟನ್ ಪೊಲೀಸ್ ಅಂತ ನಾವು ಮುಂಬೈ ಬಾಂಬೆ ಹೈನ ಕರಿತೀವಿ, ಮತ್ತೆ ಭಾರತದ ಸಿಲಿಕಾನ್ ಸಿಟಿ ಅಂತ ನಾವು ಬೆಂಗಳೂರನ್ನ ಕರಿತೀವಿ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ನೋಡಿ, ಇಂಟರ್ನ್ಯಾಷನಲ್ ಡಿಸಾಸ್ಟರ್ ಏರಿಯಾಗಳು ಯಾವುದು? ಶ್ರೀನಗರ, ಕಾಂಗ್ರಾ ಉತ್ತರಾಖಂಡ. ನೆಕ್ಸ್ಟ್ ದುಬಾರಿ, ದಾಲ್ಪುರ, ಶಿಮ್ಲಾ, ಕಚಾರ, ಕೋಲ್ಕತ್ತಾ, ಚಂದಲ್ಪುರ್, ಬಲ್ಸೂರು, ಪಾರದೀಪ, ಪೂರಿ, ಗೋಪಾಲ್ಪುರ, ವಿಶಾಖಪಟ್ಟಣ, ಮತ್ತೆ ಮಚಿಲಿಪಟ್ಟಣ, ನೆಲ್ಲೂರು, ಮತ್ತೆ ದ್ವಾರಕಾ ನೋಡಿ, ದ್ವಾರಕಾ, ಸೂರತ್ತು, ಪೋರ್ಬಂದರು, ಲಾತೂರು, ಕೊಯ್ನಾ, ಮಚಲಿಪಟ್ಟಣ, ನೆಲ್ಲೂರು, ಚೆನ್ನೈ, ಪಾಂಡಿಚೇರಿ, ರಾಮನಾಥ್ಪುರ, ಕೊಚ್ಚಿ ಇವೆಲ್ಲ ಡಿಸಾಸ್ಟರ್ ಪ್ಲೇಸಸ್ಗಳು. ಸೊ ಇಲ್ಲಿವರೆಗೂ ನಾವೇನ್ ಕಲ್ತ್ವಿ ಇವೆಲ್ಲ 10th ಅಲ್ಲಿ ಇಲ್ಲಿವರೆಗೂ. ಮತ್ತೆ ಇಂಪಾರ್ಟೆಂಟ್, ಇವು 100ಕ್ಕೆ 100 ಬಂದೇ ಬರುತ್ತೆ ಈ ಮ್ಯಾಪ್ ಪ್ಲೇಸ್ಮೆಂಟ್. ಸೊ ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು.
ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ 5 ಔಟ್ ಆಫ್ 5 ಇನ್ ದ ಮ್ಯಾಥ್ಸ್. ಸಾರಿ ಮ್ಯಾಪ್. ಥ್ಯಾಂಕ್ ಯು.